ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ನಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿರುವಂತದ್ದು. ಈ ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗದ, ಹಾಗಾಗಿ ವಿಡಿಯೋ ಕೊನೆ ತನಕ ನೋಡ್ರಿ. ಈ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಂತನ್ನೋ ಕಂಪನಿ ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತ ಒಂದು ಕಂಪನಿ ಸ್ನೇಹಿತರೆ. ಅಂದ್ರೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂತ ಒಂದು ಕಂಪನಿ. ಇವಾಗೇನ ಹುದ್ದೆಗಳು ಖಾಲಿ ಅದಾವಲ್ರಿ, ಇವು ಕೇಂದ್ರ ಸರ್ಕಾರದ ಖಾಯಂ ಹುದ್ದೆಗಳ ಸ್ನೇಹಿತರೆ. ಈ ಹುದ್ದೆಗಳಿಗೆ ಈ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಏನು ಕಂಪನಿ ಅದಲ್ರಿ, ಅದರದ್ದು ಅಫೀಷಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅಪ್ಲಿಕೇಶನ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಓಕೆ ರೀ. ಅರ್ಜಿ ಸಲ್ಲಿಸ್ಲಾಕ ಪ್ರಾರಂಭ ದಿನಾಂಕ ಜನವರಿ 10, 2025. ಅರ್ಜಿ ಸಲ್ಲಿಸ್ಲಾಕ ಕೊನೆಯ ದಿನಾಂಕ ಜನವರಿ 31, 2025 ಆಗಿರ್ತದೆ. ನೆಕ್ಸ್ಟ್ ಹುದ್ದೆಗಳ ವಿವರದ ಬಗ್ಗೆ ನೋಡೋದಾದ್ರೆ ಪ್ರೊಬೇಷನರಿ ಎಂಜಿನಿಯರ್ ಅಂತ ಹುದ್ದೆಗಳು ಖಾಲಿ ಇರುವಂತದ್ದು ಸ್ನೇಹಿತರೆ. ಅದರೊಳಗ ಈ ಪ್ರೊಬೇಷನರಿ ಎಂಜಿನಿಯರ್ ಒಳಗ ಎಲೆಕ್ಟ್ರಾನಿಕ್ಸ್ ವಿಭಾಗದಲ್ಲಿ 200 ಹುದ್ದೆಗಳು ಖಾಲಿ ಇರುವಂತದ್ದು. ಮೆಕ್ಯಾನಿಕಲ್ ವಿಭಾಗದಲ್ಲಿ 150 ಹುದ್ದೆಗಳು ಖಾಲಿ ಇರುವಂತದ್ದು. ಒಟ್ಟಾರೆಯಾಗಿ 350 ಹುದ್ದೆಗಳು ಖಾಲಿ ಇರುವಂತದ್ರಿ. ಈ ಹುದ್ದೆಗಳಿಗೆ ಪ್ರತಿ ತಿಂಗಳಿಗೆ 40,000 ರೂಪಾಯಿ ಬೇಸಿಕ್ ಪೇಮೆಂಟ್ ಇರುವಂತದ್ದು. CTC ನೋಡೋದಾದ್ರೆ ಪ್ರತಿ ವರ್ಷಕ್ಕೆ 13 ಲಕ್ಷ ರೂಪಾಯಿ ಪೇಮೆಂಟ್ ಇರುವಂತದ್ದು ಸ್ನೇಹಿತರೆ. ಈ ಪೇಮೆಂಟ್ ಮೇಲೆ ಇನ್ ಅಡಿಷನ್ ಆಗಿ ಅಲವೆನ್ಸಸ್ಗಳು ಕೂಡ ಕೊಡ್ತಾರೆ ಸ್ನೇಹಿತರೆ. DA ಆಗಿರ್ಬೋದು, HRA ಆಗಿರ್ಬೋದು, ಕನ್ವೆನ್ಸ್ ಅಲವೆನ್ಸ್ ಆಗಿರ್ಬೋದು, ಪರ್ಫಾರ್ಮೆನ್ಸ್ ರಿಲೇಟೆಡ್ ಪೇ ಆಗಿರ್ಬೋದು, ಮೆಡಿಕಲ್ ರಿಯಂಬರ್ಸ್ಮೆಂಟ್ ಆಗಿರ್ಬೋದು, ಈ ರೀತಿಯ ಅಲವೆನ್ಸಸ್ಗಳು ಕೂಡ ನೀಡುವಂಥದ್ದು. ನೆಕ್ಸ್ಟ್ ಹುದ್ದೆಗಳ ವರ್ಗೀಕರಣದ ಬಗ್ಗೆ ನೋಡೋದಾದ್ರೆ ಅಂದ್ರೆ 350 ಹುದ್ದೆಗಳೇನು ಖಾಲಿ ಅದಾವಲ್ರಿ, ಈ 350 ಹುದ್ದೆಗಳಲ್ಲಿ ಯಾವ್ಯಾವ ಕೆಟಗರಿಗೆ ಎಷ್ಟೆಷ್ಟು ಹುದ್ದೆಗಳ ಮೀಸಲದಾವ ಅಂತ ಹುದ್ದೆಗಳ ವರ್ಗೀಕರಣದ ಬಗ್ಗೆ ನೋಡೋದಾದ್ರೆ ಇಲ್ಲಿ ಹುದ್ದೆಗಳ ವರ್ಗೀಕರಣ ನೀಡಿರುವಂತದ್ದು. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ ಸ್ನೇಹಿತರೆ. ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂದ್ರೆ ಈ ಪ್ರೊಬೇಷನರಿ ಎಂಜಿನಿಯರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು ಅಂದ್ರೆ ಶೈಕ್ಷಣಿಕ ವಿದ್ಯಾರ್ಥಿ ಏನಾಗಿರ್ಬೇಕು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಎಲೆಕ್ಟ್ರಾನಿಕ್ಸ್ ಆಗಿರಬಹುದು, ಅಥವಾ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಆಗಿರಬಹುದು, ಅಥವಾ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಆಗಿರಬಹುದು, ಅಥವಾ ಕಮ್ಯುನಿಕೇಶನ್ ಆಗಿರಬಹುದು, ಅಥವಾ ಟೆಲಿಕಮ್ಯುನಿಕೇಶನ್ ಆಗಿರಬಹುದು, ಅಥವಾ ಮೆಕ್ಯಾನಿಕಲ್ ಆಗಿರಬಹುದು. ಇವಿಷ್ಟು ಸ್ಟ್ರೀಮ್ದೊಳಗ, ಇವಿಷ್ಟು ಡಿಸಿಪ್ಲಿನ್ ದೊಳಗ ಯಾವ್ದಾದ್ರು ಒಂದು ಸ್ಟ್ರೀಮ್ನಲ್ಲಿ ಅಥವಾ ಯಾವ್ದಾದ್ರು ಒಂದು ಡಿಸಿಪ್ಲಿನ್ ನಲ್ಲಿ BE ಆಗಿರಬಹುದು, BTech ಆಗಿರಬಹುದು, ಅಥವಾ BSc ಇಂಜಿನಿಯರಿಂಗ್ ಆಗಿರ್ಬೋದು. ಈ ಮೂರದೊಳಗೆ ಯಾವ್ದಾದ್ರು ಒಂದು ಡಿಗ್ರಿಯನ್ನು ನೀವು ಪಾಸ್ ಮಾಡಿರ್ಬೇಕು. ಅನ್ರಿಸರ್ವ್ಡ್ OBC ಮತ್ತು EWS ಕೆಟಗರಿ ಅಭ್ಯರ್ಥಿಗಳಿದ್ರಿ ಅಂತಂದ್ರೆ ಫಸ್ಟ್ ಕ್ಲಾಸ್ದೊಂದಿಗೆ ಈ ಡಿಗ್ರಿಯನ್ನು ನೀವು ಪಾಸ್ ಮಾಡಿರ್ಬೇಕು. ಅಂದ್ರೆ ಮಾತ್ರ ನೀವು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಲಕ್ಕೆ ಎಲಿಜಿಬಲ್ ಇರ್ತೀರಿ. ಇನ್ ಕೇಸ್ ನೀವು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿದ್ರಿ, ಸೆಕೆಂಡ್ ಕ್ಲಾಸ್ನಲ್ಲಿ ಅಥವಾ ಥರ್ಡ್ ಕ್ಲಾಸ್ನಲ್ಲಿ ಈ BE ಅಥವಾ BTech ಅಥವಾ BSc ಇಂಜಿನಿಯರಿಂಗ್ ಪಾಸ್ ಮಾಡಿದ್ರಿ ಅಂತಂದ್ರೆ ನೀವು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಲಕ್ಕೆ ಎಲಿಜಿಬಲ್ ಇರಂಗಿಲ್ಲ ಸ್ನೇಹಿತರೆ. ಓಕೆ ರೀ. ಫಸ್ಟ್ ಕ್ಲಾಸ್ದೊಂದಿಗೆ ಈ BE ಆಗಿರ್ಬೋದು, BTech ಆಗಿರ್ಬೋದು, ಅಥವಾ BSc ಇಂಜಿನಿಯರಿಂಗ್ ಅನ್ನ ಏನಿಲ್ಲ ಸ್ಟ್ರೀಮ್ ಇಳಿನಲ್ರಿ, ಈ ಸ್ಟ್ರೀಮ್ದೊಳಗೆ ಯಾವ್ದಾದ್ರು ಒಂದು ಸ್ಟ್ರೀಮ್ನಲ್ಲಿ ನೀವು ಪಾಸ್ ಮಾಡಿರ್ಬೇಕು ಸ್ನೇಹಿತರೆ. ಇನ್ ಕೇಸ್ ನೀವು SC ಅಥವಾ ST ಅಥವಾ ಅಂಗವಿಕಲ ಅಭ್ಯರ್ಥಿಗಳಿದ್ದೀರಿ ಅಂತ ತಿಳ್ಕೊಳ್ರಿ, ಜಸ್ಟ್ ಪಾಸ್ ಆದ್ರೆ ಸಾಕು ಸ್ನೇಹಿತರೆ. ಈ 3 ಡಿಗ್ರಿ ಒಳಗೆ ಯಾವ್ದಾದ್ರು ಒಂದು ಡಿಗ್ರಿ ಪಾಸ್ ಮಾಡಿದ್ರು ಕೂಡ ನೀವು ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ಫೈನಲ್ ಸೆಮೆಸ್ಟರ್ ಅಥವಾ ಫೈನಲ್ ಇಯರ್ ಎಕ್ಸಾಮ್ ಬರೆಯೋರಿದ್ರಿ ಅಂದ್ರೆ ಮೇ 2025 ಅಥವಾ ಜೂನ್ 2025 ಇನ್ನು ಎಕ್ಸಾಮ್ ಬರೆಯೋರಿದ್ರಿ ಅಂತ ತಿಳ್ಕೊಳ್ರಿ, ಅಂತವರು ಕೂಡ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ. ಆದರೆ ಒಮ್ಮೆ ಈ ಹುದ್ದೆಗಳಿಗೆ ಸೆಲೆಕ್ಟ್ ಆದಿರಿ ಅಂತ ತಿಳ್ಕೊಳ್ರಿ, ನೀವು ಎಕ್ಸಾಮ್ ಎಲ್ಲ ಬರೆದು ಪಾಸ್ ಆಗಿ ಇಂಟರ್ವ್ಯೂನಲ್ಲಿನೂ ಪಾಸ್ ಆಗಿ ಸೆಲೆಕ್ಟ್ ಆದಿರಿ ಅಂತ ತಿಳ್ಕೊಳ್ರಿ. ಸೆಲೆಕ್ಟ್ ಆಗುವಂತ ಸಂದರ್ಭದಲ್ಲಿ ನೀವು ಡಿಗ್ರಿದ ಸರ್ಟಿಫಿಕೇಟ್, ಪಾಸಿಂಗ್ ಸರ್ಟಿಫಿಕೇಟ್ ಅಥವಾ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅನ್ನ ನೀವು ಸಬ್ಮಿಟ್ ಮಾಡಬೇಕಾಗ್ತದೆ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ವಯೋಮಿತಿ ಬಗ್ಗೆ ನೋಡೋದಾದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕು, ಗರಿಷ್ಠ 25 ವರ್ಷ ಮೀರಿರಬಾರ್ದ್ರಿ. ಈ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡಲಾಗ್ತದೆ. SC ಮತ್ತು ST ಕೆಟಗರಿಯ ಅಭ್ಯರ್ಥಿಗಳಿಗೆ 5 ವರ್ಷ, OBC ಕೆಟಗರಿಯ ಅಭ್ಯರ್ಥಿಗಳಿಗೆ 3 ವರ್ಷ, ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷ, ಈ ರೀತಿ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ. ನೆಕ್ಸ್ಟ್ ನೀವು ಅಂಗವಿಕಲ ಅಭ್ಯರ್ಥಿ ಅಂತ ಹುದ್ದೆಗಳಲ್ಲಿ ಮೀಸಲಾತಿ ಪಡ್ಕೊಳ್ಬೇಕಾಗಿತ್ತು ಅಂತಂದ್ರೆ ನೀವು ಪರ್ಮನೆಂಟ್ ಅಂಗವಿಕಲ ಅಭ್ಯರ್ಥಿ ಆಗಿರ್ಬೇಕು, ಅಥವಾ ಅಂಗವೈಕಲ್ಯ 40% ಹೆಚ್ಚಿಗೆ ಇರಬೇಕು. ಅಂದ್ರೆ ಮಾತ್ರ ನೀವು ಹುದ್ದೆಗಳಲ್ಲಿ ಅಂಗವಿಕಲದ ಮೀಸಲಾತಿಯನ್ನು ನೀವು ಕೋರಬಹುದು ಸ್ನೇಹಿತರೆ. ನೆಕ್ಸ್ಟ್ ಈ ಹುದ್ದೆಗಳಿಗೆ ಸೆಲೆಕ್ಟ್ ಆದ್ಮೇಲೆ ಪೋಸ್ಟಿಂಗ್ ಎಲ್ಲಿ ಕೊಡ್ತಾರಾ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ
ಕರ್ನಾಟಕದೊಳಗ ಬೆಂಗಳೂರಿನಲ್ಲಿ ಪೋಸ್ಟಿಂಗ್ ಕೊಡಬಹುದು ಸ್ನೇಹಿತರೆ, ಅಥವಾ ಗಾಜಿಯಾಬಾದ್ ಆಗಿರಬಹುದು, ಮಹಾರಾಷ್ಟ್ರದೊಳಗೆ ಪುಣೆ ಆಗಿರಬಹುದು, ತೆಲಂಗಾಣದೊಳಗೆ ಹೈದರಾಬಾದ್ ಆಗಿರಬಹುದು, ತಮಿಳುನಾಡದೊಳಗೆ ಚೆನ್ನೈ ಆಗಿರಬಹುದು, ಆಂಧ್ರ ಪ್ರದೇಶದೊಳಗೆ ಮಚಲಿಪಟ್ಟಣಂ ಆಗಿರಬಹುದು, ಹರಿಯಾಣದೊಳಗ ಪಂಚ್ಕುಲ ಆಗಿರಬಹುದು, ಮಹಾರಾಷ್ಟ್ರದೊಳಗ ನವಿ ಮುಂಬೈ ಆಗಿರಬಹುದು, ಉತ್ತರಾಖಂಡದೊಳಗ ಕೋಟದ್ವಾರ ಆಗಿರಬಹುದು. ಇವಿಷ್ಟು ಸ್ಥಳಗಳಲ್ಲಿ ಯಾವ ಸ್ಥಳಕ್ಕೆ ಬೇಕಾದರೂ ನಿಮಗೆ ಪೋಸ್ಟಿಂಗ್ ಕೊಡಬಹುದು ಸ್ನೇಹಿತರೆ. ಬೆಂಗಳೂರಲ್ಲಿಯೇ ನಿಮಗೆ ಪೋಸ್ಟಿಂಗ್ ಕೊಡ್ತಾರ ಅಂತ ಹೇಳಕ್ ಆಗೋದಿಲ್ಲ ಸ್ನೇಹಿತರೆ. ಭಾರತದಾದ್ಯಂತ ಎಲ್ಲಿ ಬೇಕಾದರೂ ಪೋಸ್ಟಿಂಗ್ ಕೊಡ್ಲಿ, ನಾನು ಹೋಗಿ ವರ್ಕ್ ಮಾಡ್ತೀನಿ ಅಂತ ಅನ್ನೋರಿದ್ರೆ ಮಾತ್ರ ಅರ್ಜಿ ಸಲ್ಲಿಸ್ರಿ. ಓಕೆ ರೀ, ನೋಟಿಫಿಕೇಶನ್ ದೊಳಗೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರುವಂತದ್ದು, ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ಶಾಲ್ ಬಿ ಪೋಸ್ಟೆಡ್ ಟು ಎನಿ ಪ್ಲೇಸ್ ಇನ್ ಇಂಡಿಯಾ ಆರ್ ಎನಿ ಸೆಕ್ಷನ್ ಆರ್ ಡಿಪಾರ್ಟ್ಮೆಂಟ್ ಆರ್ ಡಿವಿಷನ್ ಆರ್ ಯೂನಿಟ್ ಆಫ್ BEL. ಅಂದ್ರೆ ಭಾರತದಾದ್ಯಂತ ಕಂಪನಿಗಳು ಎಲ್ಲೆಲ್ಲಿ ಅದಾವೋ ಅಲ್ಲಿ ಎಲ್ಲಿ ಬೇಕಾದರೂ ನಿಮಗೆ ಪೋಸ್ಟಿಂಗ್ ಕೊಡಬಹುದು ಸ್ನೇಹಿತರೆ. ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ, ಜನರಲ್, OBC ಮತ್ತು EWS ಕ್ಯಾಟಗರಿಯ ಅಭ್ಯರ್ಥಿಗಳಿಗೆ 1180 ರೂಪಾಯಿ ಅರ್ಜಿ ಶುಲ್ಕ ಇರುವಂತದ್ದು. SC ST ಅಂಗವಿಕಲ ಅಭ್ಯರ್ಥಿ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರಂಗಿಲ್ರಿ. ನೆಕ್ಸ್ಟ್ ಮೆಥಡ್ ಆಫ್ ಸೆಲೆಕ್ಷನ್ ಬಗ್ಗೆ ನೋಡೋದಾದ್ರೆ, ಅಂದ್ರೆ ನೇಮಕಾತಿ ಯಾವ ರೀತಿ ಮಾಡ್ಕೊಳ್ತಾರ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಒಂದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತದ್ರಿ, ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಇರ್ತದ, ಅದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಆಗಿರುವಂತದ್ದು. ಆಮೇಲೆ ಇದಾದ ಮೇಲೆ ಇಂಟರ್ವ್ಯೂ ಇರ್ತದ. 2 ಹಂತಗಳಲ್ಲಿ ನೇಮಕಾತಿ ಪ್ರಕ್ರಿಯೆ ನಡೀತದ್ರಿ. ಓಕೆ ರೀ, ಈ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಏನದಲ್ರಿ, ಈ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಒಂದು ಹುದ್ದೆಗೆ 5 ಜನ ಅಭ್ಯರ್ಥಿಗಳಂತೆ ಇಂಟರ್ವ್ಯೂಗೆ ಸೆಲೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಮೆರಿಟ್ ಲಿಸ್ಟ್ ಯಾವ ರೀತಿ ಪ್ರಿಪೇರ್ ಮಾಡ್ತಾರ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಈ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಏನದಲ್ರಿ, ಅದರೊಳಗೆ ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ 85% ಅಂಕಗಳ ಗಣನೆಗೆ ತಗೊಳ್ತಾರ. ಆಮೇಲೆ ಇಂಟರ್ವ್ಯೂನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಒಟ್ಟು ಅಂಕಗಳಲ್ಲಿ 15% ಅಂಕಗಳ ಮೆರಿಟ್ ಲಿಸ್ಟ್ಗೆ ಗಣನೆಗೆ ತಗೊಳ್ತಾರ. ಎರಡೂ ಕೂಡಿಸಿದ್ರು ಯಾರು ಅತಿ ಹೆಚ್ಚು ಅಂಕಗಳು ಬಂದಿರ್ತಾವೋ ಅಂತ ಅಭ್ಯರ್ಥಿಗಳನ್ನ ಪ್ರೊಬೇಷನರಿ ಎಂಜಿನಿಯರ್ ಅಂತ ನೇಮಕಾತಿ ಮಾಡ್ಕೊಳ್ತಾರ. ಈ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಏನದಲ್ಲ ಸ್ನೇಹಿತರೆ, ಇದು ಸ್ಪರ್ಧಾತ್ಮಕ ಪರೀಕ್ಷೆ ಸ್ನೇಹಿತರೆ. ಇಲ್ಲಿ ಪೆನ್ ಪೇಪರ್ ಉಪಯೋಗ ಮಾಡಂಗಿಲ್ಲ, ಕಂಪ್ಯೂಟರ್ನ ಪರದೆ ಮೇಲೆ ಪ್ರಶ್ನೆಗಳ ಕಾಣ್ತಾವ, ಅಲ್ಲೇ ನೀವು ಟಿಕ್ ಮಾಡೋದಿರ್ತದೆ. ಇಲ್ಲಿ ಪೆನ್ ಪೇಪರ್ ಬಳಕೆ ಆಗಂಗಿಲ್ಲ ಸ್ನೇಹಿತರೆ. ಹಾಗಾಗಿ ಇದನ್ನ CBT ಅಂತ ಕರೀತಾರೆ, CBT ಎಕ್ಸಾಮ್, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಕರೀತಾರೆ ಸ್ನೇಹಿತರೆ. ಈ ಎಕ್ಸಾಮ್ ಏನದಲ್ರಿ, ಮಾರ್ಚ್ 2025 ನಡೆಸಲಾಗ್ತದ ಅಂತ ಟೆಂಟಿಟಿವ್ ಡೇಟ್ ಅನ್ನ ಕೊಟ್ಟಿರುವಂತದ್ದು. ನೆಕ್ಸ್ಟ್ ಈ ಎಕ್ಸಾಮಿನೇಷನ್ ಬಗ್ಗೆ ನೋಡೋದಾದ್ರೆ, ಅಂದ್ರೆ ಈ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಬಗ್ಗೆ ನೋಡೋದಾದ್ರೆ 120 ನಿಮಿಷದ ಎಕ್ಸಾಮ್ ಇರ್ತದ ಸ್ನೇಹಿತರೆ. ಇದು 125 ಕ್ವಶನ್ಸ್ ಗಳಿರ್ತಾವ, 100 ಟೆಕ್ನಿಕಲ್ ಕ್ವಶನ್ಸ್ ಗಳಿರ್ತಾವ, 25 ಜನರಲ್ ಅಪ್ಟಿಟ್ಯೂಡ್ ಮತ್ತು ರೀಸನಿಂಗ್ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳಿರ್ತಾವ. ಪ್ರತಿಯೊಂದು ಪ್ರಶ್ನೆಗೆ 1 ಅಂಕ ಅಂತ ನಿಗದಿಪಡಿಸಲಾಗಿರ್ತದೆ. ಅಂದ್ರೆ 125 ಪ್ರಶ್ನೆಗಳದಾವ ಅಂತಂದ್ರೆ 125 ಮಾರ್ಕ್ಸ್ ಇಂದ ಎಕ್ಸಾಮ್ ಸ್ನೇಹಿತರೆ. ಅಂದ್ರೆ ಪ್ರತಿಯೊಂದು ಪ್ರಶ್ನೆಗೆ 1 ಅಂಕ ಅಂತ ನಿಗದಿಪಡಿಸಿರುವಂತದ್ದು. ಹಾಗಾಗಿ 125 ಮಾರ್ಕ್ಸ್ ಇಂದ ಎಕ್ಸಾಮ್, 120 ನಿಮಿಷ ಸಮಯಾವಕಾಶ ಇರ್ತದ್ರಿ. ಅದೇ ರೀತಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಕೂಡ ಇರುವಂತದ್ದು. ಸರಿಯಾದ ಉತ್ತರ ನೀವು ಟಿಕ್ ಮಾಡಿದ್ರೆ ಅಂತ ತಿಳ್ಕೊಳ್ರಿ, ಪ್ರತಿ ಉತ್ತರಕ್ಕೆ 1 ಅಂಕ ನಿಮಗೆ ಕೊಡ್ತಾರ. ಇನ್ ಕೇಸ್ ಸರಿಯಾದ ಉತ್ತರ ಟಿಕ್ ಮಾಡುವಲ್ಲಿ ತಪ್ಪು ಉತ್ತರ ಟಿಕ್ ಮಾಡಿದ್ರೆ ಅಂತ ತಿಳ್ಕೊಳ್ರಿ, ಪ್ರತಿಯೊಂದು ತಪ್ಪು ಉತ್ತರಕ್ಕೆ ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ 0.25 ಮಾರ್ಕ್ಸ್ ಡಿಡಕ್ಟ್ ಮಾಡ್ತಾರೆ. ಇನ್ ಕೇಸ್ ನೀವು 4 ತಪ್ಪು ಉತ್ತರ ಟಿಕ್ ಮಾಡಿದ್ರೆ ಅಂತ ತಿಳ್ಕೊಳ್ರಿ, ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ 1 ಮಾರ್ಕ್ಸ್ ಡಿಡಕ್ಟ್ ಮಾಡ್ತಾರೆ. ಈ ರೀತಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರ್ತದ. ಆಮೇಲೆ ಕ್ವಶನ್ ಪೇಪರ್ MCQ ಪ್ಯಾಟರ್ನ್ ಇರ್ತದ್ರಿ. ಒಂದು ಪ್ರಶ್ನೆ ಇರ್ತದ, 4 ಆಪ್ಷನ್ಸ್ಗಳಿರ್ತಾವ, ಆ 4 ಆಪ್ಷನ್ಗಳಲ್ಲೇ ಸರಿಯಾದ ಒಂದು ಉತ್ತರ ಇರ್ತದ, ಆ ಉತ್ತರ ಟಿಕ್ ಮಾಡೋದಿರ್ತದೆ. ಈ ರೀತಿ MCQ ಪ್ಯಾಟರ್ನ್ ಕ್ವಶನ್ ಪೇಪರ್ ಇರ್ತದೆ. ನೆಕ್ಸ್ಟ್ ಸಿಲೆಬಸ್ ಬಗ್ಗೆ ನೋಡೋದಾದ್ರೆ, ಅಂದ್ರೆ 100 ಮಾರ್ಕ್ಸ್ ಇಂದ ಏನು ಟೆಕ್ನಿಕಲ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಗ ಪ್ರಶ್ನೆಗಳು ಇರ್ತಾವ ಅಂತ ಹೇಳಿದ್ರಲ್ರಿ, ಏನು ಸಿಲೆಬಸ್ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ನೀವು ಈ BE ಅಥವಾ BTech ಅಥವಾ BSc ಎಂಜಿನಿಯರಿಂಗ್ ಒಳಗೆ ಏನು ಓದಿರ್ತೀರಲ್ರಿ, ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನೇ ಇಲ್ಲಿ ಕೇಳಲಾಗ್ತದೆ ಸ್ನೇಹಿತರೆ. ನೆಕ್ಸ್ಟ್ ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತ ಅನ್ನೋದಕ್ಕೆ ಸಂಬಂಧಿಸಿದಂಗೆ ನೋಡೋದಾದ್ರೆ, ಇಲ್ಲಿ ಹೌ ಟು ಅಪ್ಲೈ ಅಂತ ಹೇಳಿ ಇಲ್ಲಿ ಗೈಡ್ಲೈನ್ಸ್ ಕೊಟ್ಟಾರ ಸ್ನೇಹಿತರೆ. ಅದೇ ರೀತಿ ಇದೇ ನೋಟಿಫಿಕೇಶನ್ ನ ಕೊನೆ ಪೇಜ್ಗಳಲ್ಲಿಯೂ ಕೂಡ ಇನ್ ಡೀಟೇಲ್ ಆಗಿ ಗೈಡ್ಲೈನ್ಸ್ ಕೊಟ್ಟಾರ ಸ್ನೇಹಿತರೆ. ನೋಟಿಫಿಕೇಶನ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ರಿ. ಡೌನ್ಲೋಡ್ ಮಾಡ್ಕೊಂಡು ಈ
ಗೈಡ್ಲೈನ್ಸ್ ಅನ್ನ ಒಮ್ಮೆ ಕಂಪ್ಲೀಟ್ ಆಗಿ ಓದಿ ತದನಂತರ ಅರ್ಜಿ ಸಲ್ಲಿಸ್ರಿ. ನೆಕ್ಸ್ಟ್ ಈ ಹುದ್ದೆಗಳಿಗೆ ಸೆಲೆಕ್ಟ್ ಆದಮೇಲೆ 6 ತಿಂಗಳ ಜಾಬ್ ಟ್ರೈನಿಂಗ್ ಅಂತ ಕೊಡ್ತಾರೆ ಸ್ನೇಹಿತರೆ. ಜಾಬ್ ಟ್ರೈನಿಂಗ್ ಆದಮೇಲೆ ಕಂಪನಿ ಜೊತೆ ನೀವು ಒಂದು ಸರ್ವಿಸ್ ಅಗ್ರಿಮೆಂಟ್ ಮಾಡ್ಕೊಳ್ಬೇಕಾಗ್ತದೆ. ಆ್ಯಕ್ಚುಲಿ ಇದು ಖಾಯಂ ಹುದ್ದೆಗಳು, ಆದ್ರೆ ಕೆಲವೊಬ್ರು ಏನು ಮಾಡ್ತಾರಂದ್ರೆ ಇನ್ನೂ ಒಂದು ಕಡೆ ಜಾಬ್ ಆಗ್ಯದಂತ ಈ ಇದ್ದ ಜಾಬ್ ಬಿಟ್ಟು ಹೋಗ್ತಾರ. ಅದಕ್ಕಾಗಿನೇ ಕಂಪನಿ ಜೊತೆ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಬೇಕಾಗ್ತದೆ. ಅದೇನು ಅಗ್ರಿಮೆಂಟ್ ಅಂದ್ರೆ ಈ ಕಂಪನಿಗೆ ಜಾಯಿನ್ ಆದಮೇಲೆ ಮಿನಿಮಮ್ 2 ವರ್ಷ ಕಂಪಲ್ಸರಿ ಈ ಕಂಪನಿ ಒಳಗೆ ನಾನು ಕೆಲಸ ಮಾಡ್ತೀನಿ, ಈ ಕಂಪನಿ ಬಿಟ್ಟು ಹೋಗಂಗಿಲ್ಲ ಅಂತ ಹೇಳಿ ಸರ್ವಿಸ್ ಅಗ್ರಿಮೆಂಟ್ ಮಾಡ್ಕೊಳ್ಬೇಕಾಗ್ತದೆ. ಈ ಕಂಪನಿ ಜೊತೆ ಅಗ್ರಿಮೆಂಟ್ ಮಾಡ್ಕೊಳ್ಬೇಕಾಗ್ತದೆ. ಈ ಅಗ್ರಿಮೆಂಟ್ ಮಾಡ್ಕೊಳ್ಳೋ ಉದ್ದೇಶ ಏನು ಅಂತಂದ್ರ ಮುಂದೆ ಈ ಕಂಪನಿ ಕೆಲಸ ಬಿಟ್ಟು ಹೋದ್ರಿ ಅಂತ ತಿಳ್ಕೊಳ್ರಿ, ಅಂದ್ರೆ 2 ವರ್ಷದ ಒಳಗಡೆನೆ ಹೋದ್ರಿ ಅಂತ ತಿಳ್ಕೊಳ್ರಿ, 2 ಲಕ್ಷದ ಫೈನ್ ಕಟ್ಟಿ ಹೋಗ್ಬೇಕಾಗ್ತದೆ ಸ್ನೇಹಿತರೆ. ಒಂಥರ ದಂಡ ಟೈಪ್ ಕಟ್ಟಿ ಹೋಗ್ಬೇಕಾಗ್ತದೆ ಸ್ನೇಹಿತರೆ. ಹಾಗಾಗಿ ಸರ್ವಿಸ್ ಅಗ್ರಿಮೆಂಟ್ ಮಾಡ್ಕೊಳ್ತಾರ. ನೆಕ್ಸ್ಟ್ ಎಕ್ಸಾಮಿನೇಷನ್ ಸೆಂಟರ್ ಬಗ್ಗೆ ನೋಡೋದಾದ್ರೆ ಅಂದ್ರೆ ಆಗ್ಲೇ ಹೇಳಿದೆ ಈ ಹುದ್ದೆಗಳಿಗೆ ಒಂದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ನಡೆಸೋದ್ರ ಮೂಲಕ ನೇಮಕಾತಿ ಮಾಡ್ಕೊಳ್ತಾರ ಅಂತ ಹೇಳಿದೆ. ಆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಕರ್ನಾಟಕದೊಳಗೆ ಯಾವ್ಯಾವ ಸ್ಥಳಗಳಲ್ಲಿ ನಡೆಸಲಾಗ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಕರ್ನಾಟಕದೊಳಗ ಬೆಂಗಳೂರು, ಹುಬ್ಬಳ್ಳಿ, ಮಂಗಳೂರು, ಮೈಸೂರು ಈ 4 ಸ್ಥಳಗಳಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಇರುವಂಥದ್ದು. ನೆಕ್ಸ್ಟ್ ಇನ್ನು ಒಂದು ಪ್ರಮುಖ ಮಾಹಿತಿ ಏನು ಅಂತಂದ್ರೆ ಈ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಏನದಲ್ಲ ಸ್ನೇಹಿತರೆ, ಈ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆ ಒಳಗೆ ಮಾತ್ರ ಇರುವಂಥದ್ದು. ಕನ್ನಡ ಭಾಷೆ ಒಳಗೆ ಎಕ್ಸಾಮ್ ಇರಂಗಿಲ್ಲ ಸ್ನೇಹಿತರೆ. ಕನ್ನಡ ಭಾಷೆ ಒಳಗೆ ಎಕ್ಸಾಮ್ ಇರಂಗಿಲ್ಲ ಸ್ನೇಹಿತರೆ. ಇದಿಷ್ಟು BEL ಕಂಪನಿಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ನೇಮಕಾತಿಗಾಗಿ ಹೊರಡಿಸಿರುವಂತಹ ಅಧಿಸೂಚನೆಯ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.